ಬಾಬಾ ಯು ಪಿ ಹುಡುಗ ನಂದು ವಿಡಿಯೋ ಮಾಡತ್ತಾನೆ. ಬೈಕೆಲ್ಲ ಸೆಟಪ್ ರೆಡಿಯಾಗಿದೆ. ಸೊ ಡೇ 3 ಇವಾಗ ಇಲ್ಲಿಂದ ಧುಲೆ ಟು ಕೋಟ 591 ಕಿಲೋಮೀಟರ್ಸ್ ಹೋಗುವ. ಸೊ ಎಷ್ಟು ಮಸ್ತ್ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಸೊ ಇದು ಧುಲೆದು ಕೃಷ್ಣ ಲಾಡ್ಜ್ ಅಂತೇಳಿ, ಲಾಡ್ಜ್ ಆ್ಯಂಡ್ ಹೋಟೆಲ್ಸ್. ಸೊ ವಿಸಿಟ್ ಮಾಡ್ಬೋದು. ಚಲೋ ಇದೆ, ರೂಮ್ಸು ಚಲೋ ಇದೆ, ಕ್ಲೀನಿಂಗ್ ಗೀನಿಂಗ್ ಎಲ್ಲ ಮಸ್ತ್ ಇಟ್ಟಿದ್ದಾರೆ. ಸೊ ಅವಾಗ ಇಲ್ಲಿ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಹೋಗೋಣ. ಫುಲ್ ಟ್ಯಾಂಕ್. है क्या डालना ऑनलाइन है? हाँ कृष्णा, ऑनलाइन है क्या डालना? अच्छा करेगी पेट्रोल का कुछ कर रहे हो हावी पड़ता वो. सो ಇದು थर्ड ಅಲ್ಲ फोर्थ चारवा नहीं फुल टैंक करने का. हाँ फोर्थ फुल टैंक. बरी रनिंग ಮಾಡಿದ್ದೆ 900 ಕಿಲೋಮೀಟರ್. हाँ वहाँ 130 140 जा रहा बोले तुम्हें होता नहीं. और मैं चेंज पकड़ के मार बैठ रहा हूँ. पिकअप ले रहा नहीं गाड़ी, इसलिए चेंज करके अच्छा करे. देखेंगे आगे क्या करता. टायर देख जा रहा बीच में से बोला दिल्ली तक गया बस. बोरनाड भी मारने से आराम से जाता पहला. जरा जा सकता आराम से जाता. शिमला तक भी आराम से जाए तो गया हो. मत लॉग में क्या बोलते लॉग. कितना बेटा तेरा पेट्रोल अभी कितना लीटर है? 14 लीटर है. 993 मेरा. DHULE. ಸೊ ಇವಾಗ 8.89 ಲೀಟರ್ ಪೆಟ್ರೋಲ್ ಕುಂತೈತಿ. ಸೊ ಪೇಮೆಂಟ್ ಆಲ್ಸೋ ಡನ್. ಸೊ ಇದೆಲ್ಲ ಲಾಕ್ ಮಾಡ್ಕೋಬೇಕಿಲ್ಲ ಆದರೆ ಓಕೆ. ನೋಡ್ಬೋದಿಲ್ಲ 900 ರನ್ನಿಂಗ್ ಆಗೈತಿ. ಸೊ ಯಾವ ಸೊ ನಿನ್ನೆ ಲಾಕ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಅಲ್ಲಿಂದ ನಾವೇನು ಸೋಲಾಪುರಿಂದ ಬಿಟ್ಟಿವಲ್ಲ, ಮಳೆ ಒಂದು ಸ್ಟಾರ್ಟ್ ಆಗಿಬಿಡ್ತು ಫಾಸ್ಟ್. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಡೇ 3 ಸ್ವಲ್ಪ ಬಿಸಿಲು ಮಸ್ತಿದೆ, ಕ್ಲೈಮೇಟ್ ಚಲೋ ಇದೆ. ಇವಾಗ ಎಷ್ಟು ಗಂಟೆ 8:16 ಇಲ್ಲಿಂದ ಬಿಡ್ತಾಯಿದ್ದೇವೆ ರೂಮಿಂದ. ಪೆಟ್ರೋಲು ಹಾಕಾಯಿತು. ಸೊ ಇನ್ನೊಂದು 50 to 100 ಕಿಲೋಮೀಟ್ರ್ ಆದಮೇಲೆ ನಾಷ್ಟ ಮಾಡಿ ಡೈರೆಕ್ಟ್
ಆದರೂ ನಿನ್ನೆ ಸೋಲಾಪುರ ಹತ್ರ ಭಾಳ ಮಳೆ ಇತ್ತು ಹೇಗಿನೇ. ಹಾಂ ಯಾರಪ್ಪ ನೀನು, ಎಲ್ಲ ಹೋಗ್ತಾ ಇದೀಯಾ? ಆದರೂ ಏನು ಹೇಳಿ ರೈಡಿಂಗ್ ಮಾಡೋಕೆ ಮಸ್ತ್ ಮಜಾ ಬರ್ತೈತೆ. ನಿನ್ನೆ ಏನು ಹೈವೇ ಸಿಕ್ಕಿತ್ತು, ಸ್ವಲ್ಪ ಟ್ರಾಫಿಕ್ ಇಲ್ಲ. ಸೊ ಇವಾಗ ಪಾಸ್ ಬಿಟ್ರೆ ಚಲೋ ಆಕೈತಿ. ಸೊ ಈ R15 ಸ್ಲೋ ರೈಡ್, ಅದು ಲಾಂಗ್ ಪೇನ್ ಆಗುತ್ತೆ, ಬಟ್ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಒಂದು ಟ್ರಿಮ್ ಅಂತೇಳಿ. ಮ್ಯಾಪ್ ಒಂದು ಟೈಮಿಗೆ ತೋರಿಸ್ತೈತಿ, ಒಮ್ಮೊಮ್ಮೆ ಟೈಮಿಗೆ ರೇಟ್ ತೋರಿಸಿ ಇಟ್ಟೋಗ್ಬಿಡ್ತೈತಿ. ಸೊ ಇದು ಊರು ಧುಲೆ, ಆಲ್ರೆಡಿ ಮುಂಚೆನೇ ಹೇಳಿದ್ದೇನೆ. ಧುಲೆ ಮಹಾರಾಷ್ಟ್ರ. ಜೈ ಶ್ರೀರಾಮ್. ಹೇಗಿದೆ ಧುಲೆ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಪಾರ್ಟ್ 2 ನಿನ್ನೆ ಬರಬೇಕಿತ್ತು. ಪಾರ್ಟ್ 3 ಜಾಗಕ್ಕೆ ಪಾರ್ಟ್ 2 ಲಾಂಚ್ ಆಗತೈತಿ. ಸೊ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲೇ ಇನ್ನೊಂದು 86 ಕಿಲೋಮೀಟರ್ಗೆಲ್ಲಾದರೂ ಸ್ಟಾಪ್ ಮಾಡಿ ನಾಷ್ಟ ಮಾಡಿ ಇಲ್ಲಿಂದ ರೈಟ್ ಅಂದ್ಬಿಡ್ತೀವಿ. ಹಿಮಾಲಯನ್ ಬಾಯ್. ಇದು ಹೈವೇ ಬಂದು NH52. ಲೆಫ್ಟಿಂದ ಓವರ್ಟೇಕ್ ಮಾಡಬಾರ್ದು, ಇದೇ ಡಿಸ್ಅಡ್ವಾಂಟೇಜ್ ಇರೋದು.
ಸೊ ನಾನು ರೈಟ್ ಇಂಡಿಕೇಟರ್ ಹಾಕೋಕ್ಕಿಂತ ಮುಂಚೆ ಬೇಡ ಇವ ಕೊಟ್ಟ ನಂಗೆ ಸೈಡ್ ಬ್ರೇಕರ್ ಉಂಟು. ಬ್ರೇಕರ್ ಉಂಟು. ಸೊ ದುಲೆಗಿಲ್ಲೇ ಬಾ ಹೇಳ್ತಾ ರೈಟ್ ಟು ಚೆಕ್ ಔಟ್ ಫಾರ್. ಈಗ ನೆಕ್ಸ್ಟ್ ನಮಗೆ ಸಿಗೋದು ಎಮ್ ಪಿ ಆದಮೇಲೆ ರಾಜಸ್ಥಾನ್ ಕೋಟಾ ಸ್ಟೇ. ರಾಜಸ್ಥಾನ್ ಕೋಟಾ. ಸೊ ಒಂದು 100 ಕಿಲೋಮೀಟರ್ಸ್ ಕೊಡ್ತೀವಿ. ಇವಾಗ ಸ್ವಲ್ಪ ಲೈಟ್ಲಿ ನೀರು ತೊಗೊಂಡಿವಿ, ಇಲ್ಲಿ ನಾಷ್ಟ ಮಾಡೋಕ್ಕೆ ಹೋಗಿಲ್ಲ. ಹಂಗೆ ಇಲ್ಲಿ ಸ್ವಲ್ಪ ಯು ಪಿ ಫ್ರೆಂಡ್ಸ್ ಯು ಪಿ ಬಾಯ್ಸ್ ಸಿಕ್ಕಿದ್ರೆ ಅವರು ಸ್ವಲ್ಪ ಮಾತಾಡಿದ್ರು ಹಿಂಗೆ ಲಾಗ್ ಹೆಂಗೆ ಅಂತೇಳಿ ಎಲ್ಲ ಕೇಳ್ತಾಯಿದ್ರು. ಸೊ ನಾವು ಅಂದ್ವಿ ಇವಾಗ ನಮ್ಮದು ಸ್ಟಾರ್ಟಿಂಗ್ ಇದೆ, ನಮ್ಮದು ಅಷ್ಟೇನು ಸಬ್ಸ್ಕ್ರೈಬರ್ಸ್ ಇಲ್ಲ, ನೋಟ್ ಎನಿ ಏರ್ನಿಂಗ್ ಅಂತ ಅಂದ್ಕೊಳ್ಳಿ. ಓಕೆ ಅಂದರು. ಅವರು ಏನು ಮುಂಬೈ ತಿರುಗಾಡಕ್ಕೆ ಬಂದಿದ್ದಾರಂತೆ. ಸೊ ಗುಡ್. ಸೊ ಇವ್ರು ನೋಡಿ ಇವರು ಫಾಲ್ತು ತಿರುಗಾಡ್ತಾರೆ, ಫಾಲ್ತು. ಅವು ಹಿಂದೆ ಕೂತು ನಾವಂತರೂ ಗಾಡಿ ಹೊಡೋದಿನಿಲ್ಲ, ಬರೀ ಮಲ್ಕೋತೀನಿ ಅಂತಾನೆ. ಗಾಡಿ ಹೊಡೋದಿಲ್ಲ ಆದರೂ ಮಲ್ಕೋತೀನಿ, ನಾನು ನಿದ್ದೆ ಬರ್ತಾಯಿದ್ದು. ಕ್ರೇಜಿ ಬಾಯ್ಸ್. ಆದರೂ 3 ಜನ ವೈಬ್ ಅಂದರು ಫಾಕ್ ಏಕ್ ನಂಬರ್ ವೈಬ್ ಬರ್ತಾಯಿದೆ. ಸೊ ಇವಾಗ ಇನ್ನೊಂದು 150 ಕಿಲೋಮೀಟರ್ಸ್ ಮುಂದೋಗಿ ನಾಷ್ಟ ಮಾಡೋಣ. ಯಾಕಂದ್ರೆ ಅಲ್ಲೇನು ನಾಷ್ಟ ಇಲ್ಲಾಗಿತ್ತು. ಸೊ ಬರೀ ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ನೋಡತ್ತೀವಿ, ಮುಂದೆ ನಾಷ್ಟ ಮಾಡೋಣ. ಪಾಪ ಯು ಪಿ ಹುಡುಗ ನಂದು ವಿಡಿಯೋ ಮಾಡತ್ತಾನೆ. ಆದಷ್ಟು ನಾವು ಇವತ್ತು MP ಕ್ರಾಸ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಭಾಳ ಲೇಟ್ ಆಗುತ್ತೆ. ಇವಾಗ ಆಲ್ರೆಡಿ 3 ದಿನ ಆಗೈತಿ. ಸೊ ಆದಷ್ಟು ನಾವು ಹೆಂಗೆ ಕವರ್ ಮಾಡ್ತೀವಿ. ನಮಗೆ ಸ್ಪಿಟಿ ಅಂದರೆ ಮನಾಲಿಯಲ್ಲಿ ಜಾಸ್ತಿ ದಿನ ಇರೋಕ್ಕೆ ಸಿಗುತ್ತೆ. ಸೊ ನಾವು ಇಲ್ಲಿ ಆದಷ್ಟು ಕಮ್ಮಿ ಡೇಸ್ ಮಾಡಬೇಕು. ವಿಡಿಯೋ ಹೀಗೆ ಪೂರ್ತಿ ಬರ್ತಾ ಇರುತ್ತೆ. ಸೊ ಸಿಗ್ತಾ ಇರ್ತೀನಿ ಮತ್ತೆ ಮೇಲೆ ಸ್ಟಾಕ್ ವಿಡಿಯೋ.